ಹಲೋ ಮಂದಿರೇ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, 2 ವರ್ಷ 6 ತಿಂಗಳು ಮಕ್ಕಳಿಗೆ ಬರೆಸುವ ಮೊದಲನೇ ಹಂತ ನೀವು ನೋಡಿದ್ರಿ. ಈ ವಿಡಿಯೋನ ಆಲ್ರೆಡಿ ನೋಡಿದಿರಿ. ಈಗ 2ನೇ ಸ್ಟೆಪ್ಪಲ್ಲಿ ಯಾವ ಥರ ಮಕ್ಕಳಿಗೆ ಬರೆಸ್ಬೇಕು ಅನ್ನೋದನ್ನು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ. 2ನೇ ಹಂತದಲ್ಲಿ ಮಕ್ಕಳಿಗೆ ಬರೆಸುವ ವಿಧಾನ. ಇದು 15 ದಿನ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ. ಪ್ರಾಕ್ಟೀಸ್ ಮಾಡಿಸಿ ಆದಮೇಲೆ ನೀವೇನು ಮಾಡಬೇಕು, 15 ದಿನ ಪ್ರಾಕ್ಟೀಸ್ ಮಾಡೋದ್ರೊಳಗಾಗಿನೇ ಮಗು ಏನು ಮಾಡುತ್ತೆ, ಪೆನ್ಸಿಲು ಕ್ರಯೋನ್ ಯಾವ ಥರ ಹಿಡಿಬೇಕು ಅನ್ನೋದು ತಿಳ್ಕೊಂಡಿರುತ್ತೆ. ಈ ಥರ ಹಿಡ್ಕೊಳ್ಳೋದನ್ನು ಕಲ್ತಿರುತ್ತೆ ಮಕ್ಕಳು. ಗೀಚ್ತಾರೆ ಚೆನ್ನಾಗಿ, ಸ್ವಲ್ಪ ಗ್ರಿಪ್ಪು ಸಿಕ್ಕಿರುತ್ತೆ. ನೀವು ಆ ಮಕ್ಕಳ ಮುಂದೆ ಯಾವ ಥರ ಹಿಡಿಬೇಕಂತ ಬೇಕಂತಲೇ ಈ ಥರ ಹಿಡಿದು ತೋರಿಸ್ತಾ ಇರಬೇಕು. ಈ ಥರ ಆ್ಯಕ್ಟಿವಿಟಿ ಮಾಡಬೇಕು. ತಗೋಬೇಕು, ಕೆಳಗಡೆ ಬಿಸಾಕಬೇಕು, ಈ ಥರ ಇಡಬೇಕು. ತಗೋಬೇಕು, ಕೆಳಗಡೆ ಬಿಸಾಕಬೇಕು, ಈ ಥರ ಹಿಡಿಬೇಕು. ಆ ಮಗು ನಿಮ್ಮನ್ನೇ ನೋಡಿ ಕಲಿಯುತ್ತೆ. ನೀವು ಹೇಳ್ಕೊಡೋ ಅವಶ್ಯಕತೆನೇ ಬೇಡ. ನೀವು ಈ ಥರ ಆ್ಯಕ್ಟಿವಿಟಿ ಮಾಡಿ ಆ ಮಗುನ ಪಕ್ಕಕ್ಕೆ ಕೂಡಿಸ್ಕೊಂಡು ಈ ಥರ ಹಾಕಿ ಆ ಮಗು ಕೂಡ ಹಾಕುತ್ತೆ. ಹಿಂಗೆ ಹಿಡೀರಿ, ಆ ಮಗುನೂ ಹಿಡಿಯುತ್ತೆ. ಹಿಂಗನ್ನ ಹಿಡೀಲಿ. ನೀವು ವರಿ ಆಗಬೇಡಿ, ಸುಮ್ಮನೆ ಬಿಟ್ಬಿಡಿ. ಬರ್ತಾ ಮಗು ತನಗೆ ತಾನೇ ಕಲಿಯುತ್ತೆ. ಅದ್ರದ್ದೇನು ವರಿ ಆಗಬೇಡಿ. ಓಕೆ, ಇದು ಫಸ್ಟ್ ವಿಧಾನ ಆಯಿತು. ಸೆಕೆಂಡ್ ವಿಧಾನ ಏನು ಮಾಡಬೇಕಂದ್ರೆ, ನೀವು ಮಗುಗೆ ಒಂದು ಟಾಸ್ಕ್ ಕೊಡಬೇಕು. ಏನು ಟಾಸ್ಕ್ ಕೊಡಬೇಕು? ಈಗ ಇದನ್ನು ಫ್ರೀ ಹ್ಯಾಂಡಲ್ಲಿ ಕಲ್ತಿದೆ, ಹೆಂಗೆ ಬೇಕಾದಂಗೆ ಗೀಚಾಡಿದೆ ಮಗು. ಬಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು, ಮೇಲೆ ಕೆಳಗೆ. ನೀವು ಇಂಗ್ಲೀಷಲ್ಲಿ ಹೇಳ್ಕೊಡ್ಬೇಕಂದ್ರೆ ಅಪ್ ಡೌನ್. ಇದರಲ್ಲಿ ನೋಡಿ, ಮೇಲೆ ಹೋಗೋದು ಕೆಳಗಡೆ ಬರೋದು. ಇಂಡೈರೆಕ್ಟಾಗಿ ಆ ಮಗು 1 ಬರೆಯೋದನ್ನು ಕಲಿತಾ ಇದೆ. ಅಪ್ ಡೌನ್ 2 ವರ್ಡ್ಸ್ ಕಲಿತಾ ಇದೆ. ಅದು ನಿಮ್ಮ ತಾಯಂದ್ರ ಕೈಯಲ್ಲಿದೆ ಹೇಳ್ಕೊಡೋದು. ಇಲ್ಲಿ ನೋಡಿ, ಅಪ್ ಡೌನ್, ಮೇಲೆ ಕೆಳಗೆ, ಊಪರ್ ನೀಚೆ. ಹಿಂದಿನ ಹೇಳ್ಕೊಡಿ, ಅದ್ರಾಗೇನಿದೆ. ಓಕೆ, ಅಪ್ ಡೌನ್. ಫಾಸ್ಟ್ ಮಾಡೋದು, ಸ್ಲೋ ಮಾಡೋದು, ಈ ಥರ ಸ್ವಲ್ಪ ಆ್ಯಕ್ಟಿವಿಟಿ ಮಾಡಬೇಕು. ಆ ಮಗುಗೆ ಬೋರ್ ಆಗಾಗಿ ನೀವು ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ, ನೀವು ಕರೆದು ಕೂಡಿಸಿದ್ರೆ ಮಗು ಕಲಿಯಲ್ಲ. ಬೇಕಂತಲೇ ಆ ಮಕ್ಕಳು ಪಕ್ಕಕ್ಕೆ ಕುತ್ಕೊಂಡು ನೀವು ಈ ಥರ ಆ್ಯಕ್ಟಿವಿಟಿ ಮಾಡಬೇಕು. ನಿಮ್ಮನ್ನೇ ನೋಡಿ ಇಮಿಟೇಟ್ ಮಾಡುತ್ತೆ. ನೀವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಪಕ್ಕಕ್ಕೆ ಕೂತ್ಕೊಳ್ಳಿ, ನೀವು ಮಾಡ್ತಾಯಿರಿ. ಮಗು ತನಗೆ ತಾನೇ ಬಂದುಬಿಟ್ಟು ತಾನು ಹೀಗೆ ಮಾಡೋಕ್ಕೆ ಶುರು ಮಾಡುತ್ತೆ. ಓಕೆ, ಅದು ಸೆಕೆಂಡ್ ಆ್ಯಕ್ಟಿವಿಟಿ ಆಗುತ್ತೆ. ಒಂದು ವೇಳೆ ಈ ಥರನೂ ಮಾಡ್ತಾ ಅಂದ್ಕೊಳ್ಳಿ, ನೀವು ಬೈಯಕ್ಕೆ ಹೋಗಬೇಡಿ. ಮಕ್ಕಳಿಗೆ ಯಾವತ್ತಿಗೂ ಪಾಸಿಟಿವಿಟಿ ಕೊಡಬೇಕು. ನೀವು ನೆಗೆಟಿವಿಟಿ ಕೊಟ್ಟಾಗ ಮಗು ನಿಮ್ಮನ್ನು ಹೇಟ್ ಮಾಡುತ್ತೆ, ಎಜುಕೇಷನ್ನ ಹೇಟ್ ಮಾಡುತ್ತೆ. ಓಕೆ, ಹಾಗಾಗಿ ನೀವೇನು ಮಾಡಬೇಕು, ಆ ಮಗು ಯಾವ ಥರನ ಬರೀಲಿ, ಪರ್ಫೆಕ್ಷನ್ ನೀವು ಹೀಗೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಪರ್ಫೆಕ್ಷನ್ನ ಮಗುನಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಏನು ಮಾಡಬೇಕು, ಅಪ್ ಡೌನ್. ಈ ಆ್ಯಕ್ಟಿವಿಟಿಯಿಂದ ನೋಡ್ರಿ, ಈ ಆ್ಯಕ್ಟಿವಿಟಿಯಿಂದ ಮಗು ಅಪ್ ಡೌನ್ ಅನ್ನೋದು ಕಲಿಯುತ್ತೆ, ಮೇಲೆ ಕೆಳಗೆ ಅನ್ನೋದು ಕಲಿಯುತ್ತೆ, ಸ್ಟ್ರೇಟಾಗಿ ಮೇಲೆ ಹೋಗೋದು, ಸ್ಟ್ರೇಟಾಗಿ ಕೆಳಗಡೆ ಬರೋದು ಕಲಿಯುತ್ತೆ. ಒಂದು ಫಾರ್ಮೇಷನ್ ಕಲಿಯುತ್ತಾ ಇದೆ. ಯಾವುದು, ಹೆಂಗೆ ಬೇಕಾರಂಗೆ ಗೀಚೋ ಫಾರ್ಮೇಷನ್ ಅಲ್ಲ, ಮೇಲೆ ಕೆಳಗಡೆ ಬರುವಂಥ ಫಾರ್ಮೇಷನ್ ಕಲಿತಾ ಇದೆ. ಈ ಥರನ ಮಾಡಿ. ಇನ್ನೊಂದು ಶೀಟ್ ತಗೊಳ್ಳಿ, ಈ ಥರ ಸೈಡ್ ಅಂತ ಹೇಳಿ, ಈ ಥರ ಹೇಳಿ ಬರುತ್ತೆ. ಆರ್ ಸ್ಲೀಪಿಂಗ್ ಲೈನ್ ಅಂತ ಹೇಳಿ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಹಿಂಗೆ ಹೇಳಿ. ಓಕೆ, ಈ ಥರನ ಹೇಳ್ಬೋದು ನೀವು. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಆ ವರ್ಡ್ ನಿಮ್ಮ ಬಾಯಲ್ಲಿ ಬರ್ತಾನೇ ಇರಬೇಕು. ಆ ಮಗು ಕೇಳ್ತಾನೇ ಇರುತ್ತೆ. ನೀವು ಕುಂದ್ರಿಸ್ಕೊಂಡು ಹೇಳೋ ಅವಶ್ಯಕತೆನೇ ಇಲ್ಲ. ಕೇಳಿ ಆ ಮಗುನು ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಅದನ್ನು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಅಂತ ಹೇಳುತ್ತೆ. ಅವಾಗ ನಿಮಗೆ ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಯ್ಯೋ, ನನ್ನ ಮಗು ಆಲ್ರೆಡಿ
ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತಾ ಇದೆ, ಸ್ಲೀಪಿಂಗ್ ಲೈನ್ ಅಂತ ಹೇಳ್ತಾ ಇದೆ, ಅಪ್ ಡೌನ್ ಅಂತ ಹೇಳ್ತಾ ಇದೆ, ಮೇಲೆ ಕೆಳಗಡೆ ಅಂತ ಹೇಳ್ತಾ ಇದೆ. ಎಷ್ಟು ವರ್ಡ್ಸ್ ವಿದಿನ್ ಮಿನಿಟ್ಸಲ್ಲೇ ಕಲಿಸ್ಬಿಟ್ರಲ್ಲ. ಎಷ್ಟು ಸುಲಭ ಅಲ್ಲ ಮಕ್ಕಳಿಗೆ ಹೇಳ್ಕೊಡೋದು. ಹಾಗಾಗಿನೇ ನೀವೇನು ಮಾಡಬೇಕು, ಈ ಥರ ಆ್ಯಕ್ಟಿವಿಟಿ ಕೊಡೋರ ಮುಖಾಂತರ ನೀವು ಮಕ್ಕಳಿಗೆ ರೈಟಿಂಗ್ ಸ್ಕಿಲ್ಸ್ನ ಬೆಳೆಸ್ಬೋದಾಗತ್ತೆ. ಓಕೆ, ಈ ಥರ ಮಾಡ್ತಿರಲ್ಲ. ಇದು ಯಾವ ಹಂತದಲ್ಲಿ? 2ನೇ ಹಂತದಲ್ಲಿ. 1ನೇ ಹಂತದಲ್ಲಿ ಮಗು ಹೇಗೆ ಬೇಕಾದ್ರೆ ಆಗಿ ಗೀಚಾಡ್ತು. 2ನೇ ಹಂತದಲ್ಲಿ ಏನು ಮಾಡ್ತು, ಸ್ವಲ್ಪ ಫಾರ್ಮೇಷನಲ್ಲಿ ಬರೋಕ್ಕೆ ಶುರು ಮಾಡ್ತು. ಇದನ್ನು ಕೂಡ 15 ಡೇಸ್ ಕೊಡಬೇಕು. ಇದು ಕೂಡ 15 ಡೇಸ್ ಕೊಡಬೇಕು. ಮ್ಯಾಕ್ಸಿಮಮ್ಮು 15 ಡೇಸ್ ಕೊಡಬೇಕು. ನಿಮ್ಮ ಮಕ್ಕಳಿಗೆ ಪರ್ಫೆಕ್ಷನ್ ಬೇಕಂದರೆ ಮಿನಿಮಮ್ 15 ಡೇಸ್ ಕೊಡಬೇಕಾಗ ನೋಡ್ರಿ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ ಮಗುವಿಂದ. ನೀವು ದಿನಲ್ಲ ಆ್ಯಕ್ಟಿವಿಟೀಸ್ ಚೇಂಜ್ ಮಾಡಿ, ಖುಷಿ ಪಡ್ರಿ, ನಗ್ರಿ, ನಕ್ಕಂತ ಹೇಳ್ಕೊಡಿ. ಮಕ್ಕಳಿಗೆ ರೈಮ್ಸ್ ಹೇಳ್ಕೊಡಿ. ಓಕೆ, ಅದರಿಂದ ರೈಮ್ಸು ಕಲಿಯುತ್ತೆ. ಓಕೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಈ ಥರ ಹೇಳ್ರಿ. ಜಾನಿ ಜಾನಿ ಎಸ್ ಪಾಪ ಹೇಳ್ರಿ. ನಿಮ್ಗೆ ಇಷ್ಟ ಬಂದಿರೋ ಹಾಡುಗಳನ್ನ ಹೇಳ್ರಿ. ಮಮ್ಮಿ ಮಮ್ಮಿ ಬೋನ್ವೀಟಾ ಏನಾದರೆ ಹೇಳ್ಕೊಡಿ. ಓಕೆ, ಇದನ್ನು ಮಾಡ್ತೀರಲ್ಲ. ಓಕೆ, ಇದೇ ಥರನೇ ಮಕ್ಕಳಿಗೆ ಹೇಳ್ತೀರಿ ಅಂತ ನಾನು ತಿಳಿಸ್ತಾ ಈ ಸೆಷನ್ನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂಥ ಸೆಷನಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಮಾಡಬೇಕು ಮಗು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ತಿಳ್ಕೊಳ್ಳಿ, 15 ದಿನ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು ಮಗು. ನೀವು ಕರೆದು ಕೂಡಿಸಿದ್ರೆ ಮಗು ಕಲಿಯಲ್ಲ. ಪಕ್ಕಕ್ಕೆ ನೀವು ಮಾಡ್ತಾಯಿದ್ರೆ ನಿಮ್ಮನ್ನು ನೋಡಿ ಕಲಿಯುತ್ತೆ. ಇದನ್ನು ಚೆನ್ನಾಗಿ ಮೈಂಡಾಗಿ ಇಟ್ಕೊಳ್ಳಿ. ನೀವು ಮಗುನ ಕೂಡಿಸ್ಕೊಂಡು ಹೇಳ್ಕೊಟ್ರೆ ಮಗು ಕಲಿಯೋದಿಲ್ಲ. ಇದನ್ನು ಚೆನ್ನಾಗಿ ಮೈಂಡಾಗಿ ಇಟ್ಕೊಂಡು ಮಗುಗೆ ಹೇಳ್ಕೊಡಿ. ಓಕೆ, ಈ ಒಂದು ಮೆಸೇಜ್ ನಿಮಗೆ ಹೇಳ್ತಾ ನಾನು ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸೆಷನಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಮಗುಗೆ ಯಾವ ಥರ ಹೇಳ್ಕೊಡ್ಬೇಕಂತದನ್ನು ತಿಳಿಸ್ಕೊಡ್ತೀನಿ. ಓಕೆ, ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.